ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಡಿವೋರ್ಸ್ ಆಗಿದ್ದು ಬಹುತೇಕರಿಗೆ ಅಚ್ಚರಿ ಮೂಡಿಸಿತ್ತು. ಏನ್ ಹೀಗಾಯ್ತಲ್ಲ, ಎಷ್ಟು ಖುಷಿಯಾಗಿದ್ದವರು ದೂರ ಆದ್ರ ಅಂತ ಎಲ್ಲರೂ ಅಚ್ಚರಿ ಪಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಬ್ಯುಸಿ ಆಗಿರ್ತಿದ್ದ ಈ ಜೋಡಿ ಹೀಗೆ ದಿಢೀರನೆ ಡಿವೋರ್ಸ್ಗೆ ಮುಂದಾಗಿದ್ದು ನೆಟ್ಟಿಗರ ತಲೆ ಕೆಡಿಸಿತ್ತು. ಯಾವಾಗ ಇವರಿಬ್ರು ದೂರ ಆದ್ರು, ಟಾರ್ಗೆಟ್ ಆಗಿದ್ದು ಮಾತ್ರ ನಿವೇದಿತಾ ಗೌಡ. ಇಬ್ರು ಸಹ ಮನಸಾರೆ ಒಪ್ಕೊಂಡೇ ಡಿವೋರ್ಸ್ ಪಡೆದಿದ್ದು. ಇದನ್ನ ಕೋರ್ಟ್ನಲ್ಲಿ ಹೇಳಿದ್ದಷ್ಟೇ ಅಲ್ಲ, ಸುದ್ದಿಗೋಷ್ಠಿ ನಡೆಸಿ ಕೂಡ ಎಲ್ಲರ ಮುಂದೆ ಹೇಳ್ಕೊಂಡಿದ್ರು. ಆದ್ರೆ ಯಾರು ಏನೇ ಹೇಳಿದ್ರು ನಿವೇದಿತಾ ಗೌಡರನ್ನ ಮಾತ್ರ ಟಾರ್ಗೆಟ್ ಮಾಡೋರು ಕಡಿಮೆ ಆಗ್ತಿಲ್ಲ. ನಿವೇದಿತಾ ಗೌಡ ಒಂದೇ ಒಂದು ವಿಡಿಯೋ ಹಾಕಿದ್ರೆ ಸಾಕು, ಸಾವಿರಾರು ಕಮೆಂಟ್ಗಳು ಬಂದು ಬೀಳ್ತಿದೆ. ಆ ಎಲ್ಲ ಕಮೆಂಟ್ಗಳಲ್ಲಿ 90% ಕಮೆಂಟ್ಗಳನ್ನ ಓದೋದಿಕ್ಕೆ ಆಗಲ್ಲ ಬಿಡಿ. ಹಾಗಾದ್ರೆ ನಿವೇದಿತಾ ಗೌಡ ಅವರನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಿರೋದು ಯಾಕೆ? ಅಷ್ಟಕ್ಕೂ ಚಂದನ್ ಶೆಟ್ಟಿ ಬಗ್ಗೆ ಯಾರೊಬ್ಬರು ತುಟಿ ಬಿಚ್ಚಿಲ್ಲ ಯಾಕೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಡಿವೋರ್ಸ್ ಸುದ್ದಿ ಹೊರಬೀಳ್ತಾ ಇದ್ದಂತೆ ಕೆಲವು ಊಹಾಪೋಹಗಳು ಹಬ್ಬಿದ್ವು. ಆ ವೇಳೆ ಕೂಡ ನಿವೇದಿತಾ ಗೌಡ ಅವರನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ಇವರಿಬ್ಬರ ವಿಚ್ಛೇದನದಲ್ಲಿ ನಟ ನಿರೂಪಕರೊಬ್ಬರ ಹೆಸರನ್ನ ತಳುಕು ಹಾಕಲಾಗಿತ್ತು. ಇದ್ಯಾಕೋ ಬೇರೆಯದ್ದೇ ದಾರಿ ಹಿಡಿತಾ ಇದೆ ಅನ್ನುವಾಗಲೇ ಇಬ್ರು ಒಟ್ಟಿಗೆ ಬಂದು ವಿಚ್ಛೇದನದ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ಹೀಗಿದ್ರೂ ಕಮೆಂಟ್ಗಳೇನು ಕಮ್ಮಿಯಾಗಿಲ್ಲ. ಆದ್ರೆ ಡಿವೋರ್ಸ್ ಬಳಿಕ ನಿವೇದಿತಾ ಗೌಡ ಈ ಕಮೆಂಟ್ಗಳಿಗೇನು ತಲೆ ಕೆಡಿಸ್ಕೊಂಡಿಲ್ಲ ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಮೇಲಿಂದ ಮೇಲೆ ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತಿದ್ದಾರೆ. ಆದ್ರೆ ನಿವೇದಿತಾ ಅವರ ಖಾಸಗಿ ಬದುಕನ್ನೇ ಕೆಲವರು ಟಾರ್ಗೆಟ್ ಮಾಡ್ತಿದ್ದಾರೆ. ಇತ್ತೀಚೆಗೆ ನಿವೇದಿತಾ ವಿಡಿಯೋ ಒಂದನ್ನ ಪೋಸ್ಟ್ ಮಾಡಿ ನಿಮ್ಮ ಮಾತುಗಳು ಯಾರಿಗಾದ್ರೂ ನೋವುಂಟು ಮಾಡಿದೆಯೇ ಅನ್ನೋ ಪ್ರಶ್ನೆ ಮಾಡಿದ್ರು. ಆದ್ರೆ ಈ ಪ್ರಶ್ನೆಗೆ ಬಂದ ಉತ್ತರಕ್ಕಿಂತ ಪ್ರಶ್ನೆಗಳೇ ವಿಭಿನ್ನವಾಗಿದ್ವು. ನೀನು ಚಂದನ್ ಶೆಟ್ಟಿಗೆ ಮೋಸ ಮಾಡಿದ್ಯಲ್ಲ, ನೀನ್ ಅವರಿಗೆ ನೋವು ಮಾಡಿದ್ಯಲ್ಲ ಅಂತಾನೆ ನೂರಾರು ಕಮೆಂಟ್ ಮಾಡಿದ್ರು. ಆತ್ಮೀಯರೇ, ನಿವೇದಿತಾ ಗೌಡ ಬಗ್ಗೆ ಯಾರು ಏನೇ ಹೇಳಲಿ, ಯಾರೆಷ್ಟೇ ಕಮೆಂಟ್ ಮಾಡಲಿ, ನಿವೇದಿತಾ ಗೌಡ ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ರೀಲ್ಸ್ ಜೊತೆಗೆ ಪೇಯ್ಡ್ ಪ್ರಮೋಷನ್ ಕೂಡ ಮಾಡ್ತಿದ್ದಾರೆ. ಸ್ವಲ್ಪ ಹಾಟ್ ಆಗಿ ವಿಡಿಯೋ ಮಾಡ್ತಿದ್ದಾರೆ. ಮೊದಲೇ ನಿವೇದಿತಾ ಗೌಡ ಅವರನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ದೂರ ಆಗೋದಕ್ಕೆ ಇವರೇ ಕಾರಣ ಅಂತ ನಿಂದಿಸ್ತಿದ್ದಾರೆ. ಆದ್ರೂ ಸಹ ಇವರ ಹಾಟ್ ವಿಡಿಯೋಗಳಿಗೇನು ಕಮ್ಮಿ ಆಗ್ತಿಲ್ಲ ಬಿಡಿ. ಬಡ್ಡೆಗಳ ಎದೆ ಬಡಿತ ಹೆಚ್ಚಿಸುವಂತಹ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಿದ್ದಾರೆ. ಇದು ಅವರ ವೈಯಕ್ತಿಕ ವಿಷಯ. ಇದನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಆದ್ರೆ ಮೊದಲೇ ಟೈಮ್ ಸರಿ ಇಲ್ಲ. ಇಂಥ ಟೈಮ್ನಲ್ಲಿ ನಿಂದಕರ ಕೈಯಿಂದ ಮತ್ತಷ್ಟು ನಿಂದಿಸಿಕೊಳ್ಳೋದ್ಯಾಕೆ ಅನ್ನೋದಷ್ಟೇ ನಮ್ಮ ಮಾತು. ಆತ್ಮೀಯರೇ, ನಿವೇದಿತಾ ಗೌಡ ಹಾಗೂ ಚಂದನ್ ದೂರ ಆಗೋದಕ್ಕೆ ಈ ರೀಲ್ಸ್ ಹುಚ್ಚು ಸಹ ಕಾರಣ ಅನ್ನೋ ಮಾತಿದೆ. ಆದ್ರೂ ಸಹ ನಿವೇದಿತಾ ಸೆಕ್ಸಿಯಾಗಿ ಕಾಣಿಸ್ಕೊಳ್ಳೋದು ಕಮ್ಮಿಯಾಗಿಲ್ಲ. ಈ ಶೋಕಿ ಮಾಡೋದಕ್ಕೆ ಅಂತಾನೆ ಡಿವೋರ್ಸ್ ಕೊಟ್ಟಿದೀಯಾ ನಿವಿ ಅಂತ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಿದ್ದಾರೆ. ಆತ್ಮೀಯರೇ, ನಾವು ಒಂದ್ ವಿಷಯವನ್ನ ಹೇಳಲೇಬೇಕು. ನಿವೇದಿತಾ ಚಂದನ್ ಬೇರೆ ಆಗಿದ್ದಾಯ್ತು, ಅದು ಅವರ ವೈಯಕ್ತಿಕ ವಿಷಯ. ಅದನ್ನ ಪ್ರಶ್ನೆ ಮಾಡೋ ಹಕ್ಕು ನಮಗೂ ಇಲ್ಲ, ನಿಮಗೂ ಇಲ್ಲ. ರೀಲ್ಸ್ ಮಾಡೋದನ್ನ ತಪ್ಪು ಅಂತಾನೂ ಹೇಳೋದಿಕ್ಕಾಗಲ್ಲ. ಆಕೆ ಒಬ್ಬ ಹೆಣ್ಮಗಳು, ಆಕೆಗೂ ಬದುಕಿದೆ, ಇನ್ನು ಚಿಕ್ಕ ವಯಸ್ಸು ಬೇರೆ. ಹೀಗಿರುವಾಗ ಅವರ ಖಾಸಗಿ ಬದುಕಿನ ಬಗ್ಗೆ ಕೆಟ್ಟ ಕಮೆಂಟ್ ಮಾಡೋದು ಎಷ್ಟು ಸರಿ ಹೇಳಿ? ಆತ್ಮೀಯರೇ, ಈ ಕಡೆ ನಿವೇದಿತಾ ಹಾಟ್ ಅವತಾರದಲ್ಲಿ ಎಲ್ಲರ ಮುಂದೆ ಬರ್ತಿದ್ರೆ, ಅತ್ತ ಚಂದನ್ ಶೆಟ್ಟಿ ಮಾತ್ರ ಎಲ್ಲೂ ಕಾಣಿಸಿಕೊಳ್ತಿಲ್ಲ. ಡಿವೋರ್ಸ್ ಆದ್ಮೇಲೆ ಒಂದೇ ಒಂದು ವಿಡಿಯೋ ಹಾಕಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಂತೂ ಕಾಣಿಸೇ ಇಲ್ಲ. ಒಬ್ರೇ ಶಿರಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಚಂದನ್ ದೇವ್ರು ದೇಗುಲ ಅಂತ ಹೋಗ್ತಾ ಇದ್ರೆ, ನಿವಿ ಮಾತ್ರ ಮಾಡಬಾರದ ವಿಡಿಯೋ ಮಾಡ್ತಿದ್ದಾರೆ ಅನ್ನೋದು ಕೆಲವರ ವಾದ. ಅದೇನೇ ಇರ್ಲಿ, ಅವರವರ ಬದುಕು ಅವರಿಗೆ. ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಾವ್ಯಾರು, ನೀವ್ಯಾರಲ್ವಾ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.